ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ನಾವು ಈ ಹಿಂದೆ ಮಾಡಿರ್ತಕ್ಕಂಥ ಹಿಂದೆ ಮುಗಿದಿರ್ತಕ್ಕಂಥ ಕೆಲಸದ ಬಗ್ಗೆ ನಾವು ಯಾವ ರೀತಿಯಾಗಿ ಸಿಂಪಲ್ ಆಗಿ ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನು ಹೇಳೋದು ಅನ್ನೋದನ್ನ ಹೇಳ್ಕೊಟ್ವಿ. ಅದೇ ರೀತಿ ನೆಗೆಟಿವ್ ಆಗಿ ನಾನು ಆ ಕೆಲಸವನ್ನ ಮಾಡಿದ್ದಿಲ್ಲ ಅನ್ನೋದನ್ನ ಹೇಳ್ಕೊಟ್ಟಿದ್ವಿ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಅದರ ಮುಂದುವರೆದ ಭಾಗ ಈ ಪ್ರೆಸೆಂಟ್ ಅಲ್ಲಿ ಈಗ ನಾನು ಆ ಕೆಲಸ ಮಾಡ್ತೀನಿ, ಅದನ್ನ ಮಾಡೋನಿದ್ದೇನೆ ಅಂತ ಹೇಳಲಿಕ್ಕೆ, ಅದನ್ನ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅದನ್ನ ನೋಡೋಣ. ಸೊ ಬಿಫೋರ್ ದ್ಯಾಟ್, ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ನಮ್ಮ ಚಾನಲ್ ಶೇರ್ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಸಪೋರ್ಟಿವ್ ಆಗಿ ನೀವು ಕೂಡ ಮಾಡಬಹುದು. ಸೊ ಸ್ಪೋಕನ್ ಇಂಗ್ಲಿಷ್ ಪಾರ್ಟ್ 2 ಅಂದ್ರೆ ನಿನ್ನೆ ಒಂದು ಪಾಸ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತ ಪ್ರೆಸೆಂಟ್ ಅಲ್ಲಿ ಹೇಗೆ ರೀತಿ ಮಾತಾಡಬೇಕು, ನಾನು ನೆಗೆಟಿವ್ ಅಲ್ಲಿ ನಾನು ಹೇಳ್ತೇನೆ, ಪಾಸಿಟಿವ್ ಅಲ್ಲಿ ನಾನು ಹೇಳ್ತೇನೆ, ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾ ಹೋಗೋಣ. ನೀವು ಕೂಡ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಡೈಲಿ 1-10 ಸೆಂಟೆನ್ಸ್ ಮಾಡ್ತಾ ಹೋಗಿ. ಯು ವಿಲ್ ಡೆಫಿನೆಟ್ಲಿ ಲರ್ನ್ ಇಂಗ್ಲಿಷ್ ವೆಲ್. ಅದರಲ್ಲಿ ಯಾವುದೇ ಸಂದೇಹನೇ ಇರಲೇ ಇಲ್ಲ. ಮೊದಲು ನಾವು ಕಾನ್ಫಿಡೆಂಟ್ ಆಗಿರೋಣ. ಐ ಕ್ಯಾನ್ ಆಲ್ಸೋ ಲರ್ನ್ ಇಂಗ್ಲಿಷ್. ಓಕೆ, ಲೆಟ್ಸ್ ಮೂವ್ ಟು ದ ಕ್ಲಾಸ್. ನೋಡಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಮತ್ತು ಡಸ್ ಎರಡು ಹೆಲ್ಪಿಂಗ್ ವರ್ಬ್ಗಳು ಬರ್ತಾರೆ. ಡೂ ನ ಐ ವಿಲ್ ಯು ದೇಗಳ ಜೊತೆಗೆ ಬಳಸ್ತೇವೆ. ಡಸ್ ಅನ್ನ ಹಿ ಶಿ ಇಟ್ಗಳ ಜೊತೆಗೆ ಬಳಸ್ತೇವೆ. ನಾವು V1 ಅಂದ್ರೆ ಏನಂತ ಗೊತ್ತಾ ಅಂದ್ರೆ, ನಾವು ಆ ಕೆಲಸವನ್ನ ಇನ್ನು ಪ್ರಾರಂಭ ಮಾಡಿರೋದಿಲ್ಲ, ಆ ಕೆಲಸವನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ ಅಂತ ಹೇಳಲಿಕ್ಕೆ ಈಗ ನೆಕ್ಸ್ಟ್ ಅಥವಾ ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳಲಿಕ್ಕೆ ಈ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಬಳಸಬೇಕು. ಅಂದ್ರೆ ಆ ಕೆಲಸ ಇನ್ನೂ ನಡೆದಿರೋದಿಲ್ಲ, ಅದನ್ನು ಇನ್ನೂ ಸ್ಟಾರ್ಟ್ ಮಾಡಿರೋದಿಲ್ಲ, ಆ ಕೆಲಸ ಜಸ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ನಾವು ಇದನ್ನ ಮಾಡ್ತೇವೆ. ಓಕೆ, ನಾನು ಹೇಳ್ತಾ ಹೋಗ್ತೀನಿ, ನಾವು ಕೂಡ ಅದನ್ನ ಕ್ಲಾಸಿಕ್ ಮಾಡ್ಕೋಬಹುದು. ನಾನು ಓದ್ತೀನಿ, ನಾನು ಅಂತ ಬಂದಾಗ ಆಯ್ ಅಂತ ನಾನು ಓದ್ತೀನಿ ಅನ್ನೋದಕ್ಕೆ ರೀಡ್ ಅಂತ ಕರೀತಾರೆ. ನೋಡಿ, ಐ ರೀಡ್. ನಾನು ಓದ್ತೀನಿ ಅಷ್ಟು ಹೇಳಿದ್ರೆ ಸಾಕು. ಏನು ಓದ್ತೀನಿ ಅಂತ ಹಚ್ಚಲಿಕ್ಕೆ ಇಲ್ಲಿ ನೀವು ಒಂದು ಯಾವ್ದಾರ ಆಬ್ಜೆಕ್ಟ್. ಐ ರೀಡ್ ಪೇಪರ್. ನೋಡಿ, ನಾನು ಹೇಳ್ತೀನಿ ಐ ರೀಡ್ ಪೇಪರ್. ನಾನು ಪೇಪರ್ ಅನ್ನ ಓದ್ತೀನಿ ಅಂದ್ರೆ ಏನರ್ಥ, ಆ ಕೆಲಸವನ್ನ ಈಗ ಮಾಡ್ತೀನಿ ಅಂತ ಅರ್ಥ. ನಾನೇನು ಸ್ಟಾರ್ಟ್ ಮಾಡೇ ಇಲ್ಲ, ಅದು ಮುಗಿದಿನೂ ಇಲ್ಲ. ಹಾಗಾದ್ರೆ ಅದನ್ನ ನಾನು ಪೇಪರ್ ಅನ್ನ ಓದುವುದಿಲ್ಲ. ನೆಗೆಟಿವ್ ಸೆಂಟೆನ್ಸ್. ನೋಡಿ, ಅವಾಗ ಏನ್ ಮಾಡ್ಬೇಕು? ಡೂ ಯಾವ ಜೊತೆಗೆ ಬರುತ್ತೆ? ಐ ಡೋಂಟ್ ರೀಡ್ ಪೇಪರ್. ನಾನು ಪೇಪರ್ ಅನ್ನು ಓದೋದಿಲ್ಲ. ಐ ಡೋಂಟ್ ರೀಡ್ ಪೇಪರ್ ಅಂದ್ರೆ ನಾನು ಪೇಪರ್ ಅನ್ನು ಓದೋದಿಲ್ಲ. ನೋಡಿ, ಐ ರೀಡ್ ಪೇಪರ್, ಐ ಡೋಂಟ್ ರೀಡ್ ಪೇಪರ್. ನೆಕ್ಸ್ಟ್ ಎರಡನೇ ವಾಕ್ಯ. ನಾನು ಟೀಯನ್ನ ಕುಡಿತೇನೆ. ಕುಡಿದಿಲ್ಲ, ಕುಡಿತೀನಿ ಅಂತ ಅರ್ಥ. ನೋಡಿ, ಹೇಳಿ ಐ ಡ್ರಿಂಕ್ ಅಂತ ಬರಬೇಕು. ಇಲ್ಲಿ ಯಾವಾಗ್ಲೂ V1 ಫಾರ್ಮ್ ಅನ್ನು ನಾವು ಬಳಸಬೇಕು. ಐ ಡ್ರಿಂಕ್ ಟೀ. ಜಸ್ಟ್ ಹೇಳಿ ನಾನು ಟೀ ಕುಡಿತೀನಿ ಅಂತ ಹೇಳಿ ಐ ಡ್ರಿಂಕ್ ಟೀ. ನಾನು ಟೀಯನ್ನ ಕುಡಿಯೋದಿಲ್ಲ. ಜಸ್ಟ್ ಇಷ್ಟೇ ಹೇಳಿ, ಐ ಡೋಂಟ್ ಡ್ರಿಂಕ್ ಟೀ. ನಾನು ಟೀಯನ್ನು ಕುಡಿಯೋದಿಲ್ಲ. ಅವಳು ಶಾಲೆಗೆ ಹೋಗ್ತಾಳೆ. ನೋಡಿ, ಹೋಗಿಲ್ಲ, ಅವಳು ಶಾಲೆಗೆ ಹೋಗ್ತಾಳೆ. ಹೇಳಿ ನೋಡಿ, ಶಿ ಗೋಸ್. ಇಲ್ಲಿ ಯಾಕೆ ಎಸ್ ಬಂತು ಅಂತಂದ್ರೆ, ಇ ಎಸ್ ಬಂತು ಅಂದ್ರೆ ಈ ಶಿ ಇಟ್ಗಳು ಬಂದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇ ಎಸ್ ಅನ್ನ ಬಳಸ್ತೇವೆ. ಅಲ್ಲಿ ವರ್ಕ್ ಫಾರ್ಮ್ ಕೊನೆಗೆ ಶಿ ಗೋಸ್ ಟು ಸ್ಕೂಲ್. ಅವಳು ಶಾಲೆಗೆ ಹೋಗ್ತಾಳೆ. ಅವಳು ಶಾಲೆಗೆ ಹೋಗೋದಿಲ್ಲ. ನೆಗೆಟಿವ್ ಅಲ್ಲಿ ಹೇಳ್ತಾ ಇದ್ರಿ, ಅವಳು ಶಾಲೆಗೆ ಹೋಗೋದಿಲ್ಲ. ಇದನ್ನ ಹೇಳಿ, ಶಿ ಬಂದಾಗ ಶಿ ಡಸಂಟ್ ಗೋ ಟು ಸ್ಕೂಲ್. ಶಿ ಡಸಂಟ್ ಗೋ ಟು ಸ್ಕೂಲ್. ಅವಳು ಶಾಲೆಗೆ ಹೋಗೋದಿಲ್ಲ. ಅವರು ಸಿನಿಮಾವನ್ನು ನೋಡ್ತಾರೆ. ಅವರು ಅಂದ್ರೆ ದೇ. ಇವೆಲ್ಲ ಗೊತ್ತಿರ್ಬೇಕು ನಾವು ಬೇಸಿಕ್ ಆಗಿ.
ದೇ ವಾಚ್, ನೋಡೋದಕ್ಕೆ ವಾಚ್ ಅಂತ ಕರೀತೀವಿ. ದೇ ವಾಚ್ ಮೂವಿ. ಅವರು, ನಾನು ಹೇಳ್ತಾ ಇದ್ದೀನಿ, ಅವರು ಸಿನಿಮಾವನ್ನು ನೋಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಅವರು ಸಿನಿಮಾವನ್ನು ನೋಡೋದಿಲ್ಲ. ಹೇಳಿ, ನೀವು ಹೇಳಿ. ದೇ ಡೋಂಟ್ ವಾಚ್ ಮೂವಿ. ಅವರು ಸಿನಿಮಾವನ್ನು ನೋಡೋದಿಲ್ಲ. ಅವನು ಪದ್ಯವನ್ನು ಬರೀತಾನೆ. ಅವನು, he writes a poem. ಇದನ್ನ ನೇಟಿವ್ ಹೇಳಿ ನೋಡಿ. ಇಲ್ಲಿ ಬರ್ದಿದ್ದಲ್ಲ, ಸೇಮ್ ಅಂತ ಬರುತ್ತೆ. ಇಲ್ಲಿ ಹಿ ಇದೆ, ಇಲ್ಲಿ ಶಿ ಇದೆ. ಎಸ್, he doesn't write a poem. He doesn't write a poem. ಅವನು ಪದ್ಯವನ್ನು ಬರೆಯುವುದಿಲ್ಲ. ನಾವು ಅಡಿಗೆಯನ್ನ ಮಾಡ್ತೀವಿ, ಮಾಡಿಲ್ಲ, ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಪ್ರೆಸೆಂಟ್ ಅಲ್ಲಿ. ಎಸ್, ಹೇಳಿ. ವಿ ಕುಕ್. ಜಸ್ಟ್ ಹೇಳಿ, ಇಷ್ಟೇ ಸಾಕು. ವಿ ಕುಕ್. ಏನ್ ಅಡಿಗೆ ಮಾಡ್ತೀವಿ ಅಂತ ನೀವು ಹೇಳ್ಬೇಕಾದ್ರೆ ಇಲ್ಲಿ ಮುಂದೆ ಆಡ್ ಮಾಡಿ. ವಿ ಕುಕ್ ಅಂದ್ರೆ ನಾವು ಅಡಿಗೆ ಮಾಡ್ತೀವಿ, ಏನು ಅನ್ನೋದು ನಾನು ಮೆನ್ಷನ್ ಮಾಡಿಲ್ಲ, ಅಷ್ಟೇ. ಇಷ್ಟು ಹೇಳಿ. ಇಲ್ಲಿ ಬಂದ್ರೆ ನೆಗೆಟಿವ್ ಅಲ್ಲಿ ವಿ ಡೋಂಟ್ ಕುಕ್. ವಿ ಡೋಂಟ್ ಕುಕ್, ನಾವು ಅಡಿಗೆನ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಹೇಳಿ. ಅವನು ಕಾರನ್ನು ಓಡಿಸ್ತಾನೆ. ಎಸ್, he drives a car. ಅಂದ್ರೆ ಅವನು ಕಾರನ್ನು ಓಡಿಸ್ತಾನೆ. ಎಸ್, he doesn't drive a car. ಅವನು ಕಾರನ್ನು ಓಡಿಸೋದಿಲ್ಲ. he doesn't drive a car. ಓಕೆ, ನೆಕ್ಸ್ಟ್ ಮತ್ತೊಂದು ಒಂದೊಂದಾಗಿ ನೋಡ್ಕೊತಾ ಬರೋಣ. ನಾನು ವಾಕ್ ಮಾಡ್ತೇನೆ. ನಾನು ನಡೆಯುತ್ತೇನೆ, ವಾಕ್ ಮಾಡ್ತೀನಿ ಅಂತ ಅರ್ಥ. ಎಸ್, ಐ ವಾಕ್. ನಾನು ಪ್ರತಿದಿನ ಅಂತ ಐ ವಾಕ್ ಎವ್ರಿ ಡೇ ಅಂತ ಹಾಕಿ. ನಾನು ವಾಕ್ ನಡೆಯೋದಿಲ್ಲ. ಎಸ್, ಐ ಡೋಂಟ್ ವಾಕ್. ಐ ಡೋಂಟ್ ವಾಕ್, ನಾನು ನಡೆಯೋದಿಲ್ಲ. ಓಕೆ, ನಾನು ಆಟ ಆಡ್ತೀನಿ. ಐ ಪ್ಲೇ ಚೆಸ್. ನಾನು ಚೆಸ್ ಅನ್ನು ಆಡ್ತೀನಿ. ನಾನು ಚೆಸ್ ಅನ್ನು ಆಡೋದಿಲ್ಲ. ಹೇಳಿ ನೆಗೆಟಿವ್ ಅಲ್ಲಿ. ಐ ಡೋಂಟ್ ಪ್ಲೇ ಚೆಸ್. ಐ ಡೋಂಟ್ ಪ್ಲೇ ಚೆಸ್. ಆಕಳು ಹುಲ್ಲನ್ನ ತಿನ್ನುತ್ತದೆ. ಆಕಳು ಅಂತ ಬಂದ್ರೆ ಕೌ. ಕೌ ಈಟ್ಸ್. ಮತ್ತೆ ನೋಡಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಎಸ್ ಬರುತ್ತೆ. ಕೌ ಈಟ್ಸ್ ಗ್ರಾಸ್. ಆಕಳು ಹುಲ್ಲನ್ನ ತಿನ್ನುತ್ತದೆ. ಆಕಳು ಹುಲ್ಲನ್ನ ತಿನ್ನುವುದಿಲ್ಲ. ಕೌ ಡಸಂಟ್ ಈಟ್ ಗ್ರಾಸ್. ನಾನು ಮೀಟಿಂಗ್ ಅನ್ನು ಅಟೆಂಡ್ ಆಗ್ತೀನಿ. ನಾನು ಮೀಟಿಂಗ್ ಅನ್ನು ಅಟೆಂಡ್ ಆಗ್ತೀನಿ. ಐ ಅಟೆಂಡ್ ಮೀಟಿಂಗ್. ನಾನು ಮೀಟಿಂಗ್ ಅನ್ನ ಅಟೆಂಡ್ ಆಗ್ತೀನಿ. ಇದನ್ನ ನೆಗೆಟಿವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸಬ್ಜೆಕ್ಟ್ ನಂತರ ಡೋಂಟ್ ಅಂತ ಬಳಸ್ಬೇಕು. ಐ ಡೋಂಟ್
attend meeting. ನಾವು ಪ್ರವಾಸಕ್ಕೆ ಹೋಗ್ತೀವಿ. ನಾವು ಅಂದ್ರೆ ವಿ. ಎಸ್, ವಿ ಗೋ ಟು ಟೂರ್. ನಾವು ಪ್ರವಾಸಕ್ಕೆ ಹೋಗ್ತೀವಿ. ವಿ ಗೋ ಟು ಟೂರ್. ಇನ್ನು ಹೋಗಿಲ್ಲ, ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಜಸ್ಟ್ ನಾವು ಮುಂದೆ ಮಾಡೋ ಕೆಲಸವನ್ನ ನಾವು ಈಗ ಹೇಳ್ತಾ ಇದ್ದೇವೆ. ಎಸ್, ಇದನ್ನ ನೆಗೆಟಿವ್ ಅಲ್ಲಿ ಹೇಗೆ ಮಾಡೋದು? ವಿ ಡೋಂಟ್ ಗೋ ಟು ಟೂರ್. ನಾವು ಪ್ರವಾಸಕ್ಕೆ ಹೋಗೋದಿಲ್ಲ. ಓಕೆ, ಮತ್ತೆ ಒಂದೊಂದಾಗಿ ಮತ್ತೊಂದು ಸ್ವಲ್ಪ ನೋಡ್ತಾ ಹೋಗೋಣ, ಅಂದ್ರೆ ಇನ್ನೂ ಕೂಡ ನಿಮಗೆ ಅರ್ಥ ಆಗುತ್ತೆ. ಸಿಂಪಲ್ ಆಗಿ ನಾವು ಏನ್ ಮಾಡೋಣ, ಸೆಂಟೆನ್ಸ್ ಅನ್ನು ಕಲಿಯೋಣ. ಸಿಂಪಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ಏನಾಗುತ್ತೆ, ನೀವು ಈಸಿಯಾಗಿ ಇಂಗ್ಲಿಷ್ ಅನ್ನು ಇನ್ನೂ ಸುಲಭವಾಗಿ ಕಲಿಬಹುದು. ಆದ್ರೆ ನಾವು ಜಸ್ಟ್ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ. ನಾನು ಮಲ್ಕೊಳ್ತೇನೆ. ಎಸ್, ಐ ಸ್ಲೀಪ್. ಐ ಸ್ಲೀಪ್ ಅಂದ್ರೆ ನಾನು ಮಲಗ್ತೀನಿ ಅಂತ ಅರ್ಥ. ಇಷ್ಟು ಹೇಳಿ ಸಾಕು. ಇದನ್ನ ನೆಗೆಟಿವ್ ಅಲ್ಲಿ ಹೇಗೆ ಹೇಳ್ತೀರಾ? ಐ ಡೋಂಟ್ ಸ್ಲೀಪ್. ಐ ಡೋಂಟ್ ಸ್ಲೀಪ್, ನಾನು ಮಲ್ಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ. ನಾನು ಬರ್ತೀನಿ. ನಾನು ಬರ್ತೀನಿ. ಐ ಕಮ್. ನೋಡಿ ಏನು ಡಿಫಿಕಲ್ಟ್ ಇದೆ ಸೆಂಟೆನ್ಸ್ ಅಲ್ಲಿ. ಆ ಅಂದ್ರೆ ನಾನು, ಕಮ್ ಅಂದ್ರೆ ಬರ್ತೀನಿ. ನಾನು ಬರ್ತೀನಿ. ಇದನ್ನ ನಾನು ಬರೋದಿಲ್ಲ ಅನ್ನಕ್ಕೆ ಐ ಡೋಂಟ್ ಕಮ್. ನಾನು ಬರೋದಿಲ್ಲ, ಐ ಡೋಂಟ್ ಕಮ್. ನಾನು ತಿಂತೀನಿ. ಹೇಳಿ, ಐ ಈಟ್. ನಾವು ಮುಂದೆ ಇಲ್ಲಿ ಯಾವ ಆಬ್ಜೆಕ್ಟ್ ಅನ್ನೋದನ್ನ ನಿಮಗೆ ಹಾಕ್ಬೋದು. ಐ ಈಟ್. ಐ ಡೋಂಟ್ ಈಟ್. ಈ ರೀತಿ ನಾವು ಒಂದೊಂದಾಗಿ ಸಿಂಪಲ್ ಆಗಿ ಇಂಗ್ಲಿಷ್ ಸೆಂಟೆನ್ಸ್ ಅನ್ನ, ಸಿಂಪಲ್ ಫ್ರೇಸಸ್ ಅನ್ನ ಮೊದಲು ನಾವು ಕಲಿಯೋಣ. ಅಂದ್ರೆ ಏನಾಗುತ್ತೆ, ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅವಳು ಇಂಗ್ಲಿಷ್ ಅನ್ನ ಕಲಿತಾಳೆ. ಎಸ್, ಶಿ ಕಲಿಯೋದಕ್ಕೆ ಲರ್ನ್ಸ್ ಅಂತ ಕರಿತೀವಿ. ಶಿ ಲರ್ನ್ಸ್ ಇಂಗ್ಲಿಷ್. ಅವಳು ಇಂಗ್ಲಿಷ್ ಅನ್ನ ಕಲಿಯೋದಿಲ್ಲ. ಶಿ ಡಸಂಟ್ ಲರ್ನ್. ಶಿ ಡಸಂಟ್ ಲರ್ನ್ ಇಂಗ್ಲಿಷ್. ಶಿ ಡಸಂಟ್ ಲರ್ನ್ ಇಂಗ್ಲಿಷ್. ನಾನು ಓಡುತ್ತೇನೆ. ಐ ರನ್. ಐ ಡೋಂಟ್ ರನ್. ನಾನು ಓಡೋದಿಲ್ಲ. ಐ ಡೋಂಟ್ ರನ್. ನಾನು ಓಡೋದಿಲ್ಲ. ನಾವು ಕುಳಿತುಕೊಳ್ತೇವೆ. We sit on chair. ನಾವು ಚೇರ್ ಮೇಲೆ ಕುಳಿತುಕೊಳ್ಳೋದಿಲ್ಲ. ನೀವು ಹೇಳಿ, we don't sit on chair. ನೋಡಿ ಎಷ್ಟು ವಾಕ್ಯಗಳನ್ನ ಕಲಿತೀವಿ ಒಂದು 10-15 ನಿಮಿಷ ವಿಡಿಯೋದಲ್ಲಿ. ಈ ರೀತಿಯಾಗಿ ನೀವು ಇಂಗ್ಲಿಷ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನೀವು ಕೂಡ ಇಂಗ್ಲಿಷ್ ಅನ್ನು ಸುಲಭವಾಗಿ ಕಲಿಬಹುದು. ಬಟ್ ಇಟ್ ನೀಡ್ಸ್ ಸಮ್ ಪ್ರಾಕ್ಟೀಸ್ ಅಂಡ್ ಹಾರ್ಡ್ ವರ್ಕ್. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಸೊ ಇವತ್ತು ನಿನ್ನೆ ಒಂದು ಕ್ಲಾಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಮಾತಾಡೋದು ಅನ್ನೋದನ್ನ ಹೇಳಿದ್ವಿ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆ ಕೆಲಸ ಮಾಡ್ತೀನಿ ಅಥವಾ ಆ ಕೆಲಸವನ್ನ ಮಾಡೋದಿಲ್ಲ ಅನ್ನೋದನ್ನ ಹೇಗೆ ಹೇಳಬೇಕು, ಯಾವ ರೀತಿಯಾಗಿ ಸ್ಟ್ರಕ್ಚರ್ ಅನ್ನು ಬಳಸಬೇಕು, ಯಾವ ಒಂದು ವರ್ಕ್ ಫಾರ್ಮ್ ಅನ್ನು ಬಳಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಮತ್ತೆ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಜೊತೆಗೆ ಅಲ್ಲಿ ಬರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂಡ್ ಶೇರ್ ಅವರ್ ವಿಡಿಯೋಸ್ ಟು ಎವ್ರಿ ಒನ್ who wish to learn English through their mother tongue.
ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಬೈ ಬಾಯ್.